ಗುರುಜಿ ಕಥೆಯನ್ನ ಪ್ರಾರಂಭ ಅಷ್ಟೇ ಮಾಡಿದ್ರಿ, ಮುಂದೆ ಗುರುಜಿ? ಇದರಲ್ಲಿ ವಸಿಷ್ಠ ಮಹರ್ಷಿಗಳ ಒಂದು ಆಶ್ರಮದಲ್ಲಿ ಶ್ರೀಚಕ್ರ ಪೂಜೆ ಮಾಡಬೇಕು ಅಂತ ಅವರಿಗೆ ತೋಚಿತು. ದುರ್ಗಾ ಸಪ್ತಶತಿ ಹೇಳ್ತಾ ಇದ್ದಾಗ ದೇವಿ ತನ್ನಗೆ ಒಂದು ಗೋಚರವನ್ನು ಕೊಟ್ಲು. ನೀನು ಶ್ರೀಚಕ್ರ ಆರಾಧನೆಯನ್ನು ಮಾಡು, ನಾನು ಯಾವತ್ತೂ ಅದರಲ್ಲಿ ವಾಸವಾಗಬೇಕು ಅಂತಿದ್ದೀನಿ, ಆದರೆ ಅದಕ್ಕೆ ಪರಿಪೂರ್ಣವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಡಬೇಕು, ಜೀವವನ್ನು ತುಂಬಬೇಕು. ಆ ಶ್ರೀಚಕ್ರಕ್ಕೆ ನೀ ತುಂಬಿದಾಗ ಪರಿಪೂರ್ಣ ಅನುಗ್ರಹ ನನಗೆ ಸಿಗತ್ತೆ ಅಂತ ಹೇಳಿ ದೇವಿ ಹೇಳ್ತಾಳೆ. ಆಗ ಆ ಗೋಚರವಾಗಿರತಕ್ಕಂಥ ವಿಚಾರವನ್ನ ತಾವೇ ಸ್ವತಃ ಒಂದು ಶ್ರೀಚಕ್ರವನ್ನ ಮಾಡಿ ಆ ಶ್ರೀಚಕ್ರದ ಮುಖಾಂತರವಾಗಿ ಪೂಜೆ ಪುನಸ್ಕಾರಗಳನ್ನು ಪ್ರಾರ್ಥನೆ ಮಾಡ್ತಾರೆ. 1 ಕೋಟಿ ಜಪವನ್ನ ಮಾಡ್ತಾರೆ. ಜಪಯಜ್ಞ ಅಂತ ಹೇಳಿ ತಾವು ಜಪವನ್ನ ಶ್ರೀಚಕ್ರ ಲಾಲಾ ಪೋಲ ಪವಿತ್ರ ಅಂತ ಹೇಳ್ತಾರೆ. ಈ ಲಾಲಾ ಪೋಲ ಪವಿತ್ರ ಅಂದ್ರೆ ಏನು ಅಂದ್ರೆ 3 ಆವರಣದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನವ ಆವರಣದನ್ನ 3 ಭಾಗದಲ್ಲಿ ವಿಂಗಡಿಸಬೇಕು. ಅಂದ್ರೆ ಕೆಳಭಾಗದಲ್ಲಿ ಕಮಲ ಪೀಠ ಸ್ಥಿತ ಅಂತ ಕಮಲ ಹೂಗಳನ್ನು ಹಾಕಿ ಅದರ ಮೇಲೆ ಇರಬೇಕು. ತದನಂತರ ಶ್ರೀಚಕ್ರವನ್ನೇ ಇಡಬೇಕು. ಕೊನೆಯದಾಗಿ ಒಳಗೆ ಆಹ್ವಾನೆ ಅಂತ ಮಾಡಬೇಕು. ಅದಕ್ಕೆ ಸಂಕಲ್ಪ ಅಂತ ಕರಿತೀವಿ. ಈ 3 ಮಾಡಿ ಸಂಕಲ್ಪ, ಆ ಸಂಕಲ್ಪವನ್ನ ಕಾಯ ವಾಚ ಮನಸ್ಸ 3 ಸಲ ಆ ಪರಿವರ್ತನೆ ಮಾಡಿಕೊಂಡಾಗ ಶ್ರೀಚಕ್ರ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಪ್ರಾಣವನ್ನು ತುಂಬುತ್ತಾರೆ. ಶ್ರೀಚಕ್ರ ಪೂಜೆ ಮಾಡ್ತಾ ಇದ್ದಾಗ 1 ಕೋಟಿ ಜಪವನ್ನ ಮಾಡ್ತಾ 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 ಆ ತೇಜಸ್ಸು ವರ್ಚಸ್ಸು ತನ್ನಲ್ಲೇ ಸೇರ್ಕೊಳ್ಳುತ್ತೆ. ಇವರ ಭಾವನೆಗಳು ಏನು ತುಂಬಿಸ್ತಾರೆ ಶ್ರೀಚಕ್ರದಲ್ಲಿ ಅಲ್ಲೇ ಒಳಗೆ ಬರ್ತಾಳೆ. ಕೇಳಿದ್ದು ನಿನಗಾಗತ್ತೆ ಅಂತಾರೆ. ಅದಕ್ಕೆ ಅವ್ರು ಕೇಳ್ತಾರೆ, ಇಡೀ ಜಗತ್ತಲ್ಲಿ ಯಾರು ಏನು ಕೊಡದೇ ಇದ್ದ ಹಾಗೆ ನೀನು ಪರಿಪೂರ್ಣ ಅನುಗ್ರಹವನ್ನು ಕೊಡಿರತಕ್ಕಂಥ ಹಾಗೆ ನನಗೆ ಸರ್ವದಾ ಕೇಳಿದಾಗೆಲ್ಲ ಕೊಡ್ತಾ ಇರಬೇಕು, ಅದನ್ನು ನಾನು ಜನಕ್ಕೆ ಹಂಚ್ತಾ ಇರಬೇಕು, ಲೋಕಕ್ಕೆ ರೂಢಿಯಾಗಿರ್ಬೇಕಿದು. ಯಾವ ಕಾಲಕ್ಕೂ ಲಕ್ಷಣವಾಗಿರ್ತಕ್ಕಂಥ ನಿನ್ನ ಅಂಶ ಅದರೊಳಗೇ ಇರಬೇಕು ಅಂತಾರೆ. ಬಹಳ ಸಂತೋಷ ಅಂತ ಹೇಳಿ ನಿನಗೆ ಒಳ್ಳೆ ಸಂತೃಪ್ತಿ ಆಗಲಿ ಅಂತ ಒಂದು ಸಂತೃಪ್ತಿ ನಾನೇ ಸ್ವತಃ ಗೋವಾಗಿ ಬರ್ತೀನಿ ಅಂತ ಹೇಳಿ ಆ ಗೋವಾಗಿ ಮಾಡ್ತಾರೆ. ಈ ಗೋವಿಗೆ ಒಂದು ನಾಮಕರಣವನ್ನು ಕೊಟ್ಟಿದಾಗ ಸುರಭಿ. ಸುರಗಳ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥವ್ರು, ಯಕ್ಷ ಕಿನ್ನರ ಕಿಂಪುರುಷಗಳ ಪೂಜೆ ಮಾಡ್ತಕ್ಕಂಥವ್ರು, ಋಷಿ ಮುನಿಗಳು ಪೂಜೆ ಮಾಡ್ತಕ್ಕಂಥ ಏಕೈಕವಾಗಿರೋದೇ ಗೋವು. ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲರೂ ಪೂಜೆ ಮಾಡ್ತಕ್ಕಂಥ ಗೋವು ಪರಿಪೂರ್ಣ ಅನುಗ್ರಹ. ಆ ಗೋಮಾತೆ ಸುರಭಿ ಅಂತ ಒಂದು ನಾಮಕರಣ ಮಾಡಿಕೊಂಡ್ರು. ಈ ಸುರಭಿ ಅಂತ ನಾಮಕರಣ ಮಾಡಿಕೊಂಡಾಗ ಇವತ್ತಿಗೂ ಅದಕ್ಕೋಸ್ಕರ ಗೋವಿಗೆ ಅಷ್ಟು ಸಂರಕ್ಷಣೆ ಮಾಡಿ ಅಂತ ಎಲ್ಲರಿಗೂ ಬಡ್ಕೊಳ್ಳೋದು. ಯಾವ ಕಾಲಕ್ಕೂ ಗೋ ಸಂರಕ್ಷಣೆ ನೀವು ಮಾಡದೇ ಇದ್ದ ಪಕ್ಷದಲ್ಲಿ ಸರ್ವದಾ ನಿತ್ಯ ಕಲ್ಯಾಣ, ನರದೌರ್ಬಲ್ಯ ಆಗಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಹಾರ್ಟ್ ಡಿಸೀಸ್ಗಳಾಗಲಿ ಯಾವ ಕಾಲಕ್ಕೂ ನಡೆಯುತ್ತೆ. ಲಂಗ್ಸ್ ಅಲ್ಲಿ ಕ್ಯಾನ್ಸರ್ ಬರೋದಾಗ್ಲಿ, ಬ್ರೆಸ್ಟ್ ಅಲ್ಲಿ ಕ್ಯಾನ್ಸರ್ ಬರೋದಾಗಲಿ, ಹೆಣ್ಣು ಮಕ್ಕಳಿಗಾಗಲಿ, ಯುಟ್ರಸ್ ಅಲ್ಲಿ ಇರತಕ್ಕಂಥ ಯಾವುದೇ ದೋಷಗಳಿರೋದಾಗಲಿ ಎಲ್ಲ ಜಾಸ್ತಿ ಆಗತ್ತೆ. ಪೂಜೆ ಪುನಸ್ಕಾರಗಳು ಇಲ್ಲದೆ ಎಲ್ಲವೂ ಮಂದಬುದ್ಧಿಯಾಗಿ ವಿದ್ಯಾಭ್ಯಾಸನೇ ಮರ್ತೋದಂಗೆ, ನಿಮ್ಮಲ್ಲಿ ಜೀವನವನ್ನೇ ಮರ್ತೋದ ಹಾಗೆ ಆ ಮಂದಬುದ್ಧಿಯನ್ನು ಬರುತ್ತೆ. ದುರಭ್ಯಾಸಗಳು ಜಾಸ್ತಿ ಮಾಡಿಸುತ್ತೆ. ಮನೆ ಒಳಗೆ ಇದೆಲ್ಲ ಗುರು ಶಾಪ ನಿಂದನೆಗಳಿಂದ ಆ ಗೋಹತ್ಯೆ ದೋಷಗಳು ಬರುತ್ತೆ. ನಾಳೆ ಹುಟ್ಟತಕ್ಕಂಥ ಮಕ್ಕಳಿಗೆ ಕೈಕಾಲು ಇಲ್ಲದೆ ಇರೋಂಥ ಮಕ್ಕಳು ಹುಟ್ಟಬಹುದು, ಅಥವಾ ಕೈಕಾಲು ಬಿದ್ದೋದ ಹಾಗೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಪ್ಯಾರಲಲ್ ಸ್ಟ್ರೋಕ್ ಹೊಡಿಬೋದು, ಅಥವಾ ಯಾವ ಕಾಲಕ್ಕೂ ಒಳಭಾಗದಲ್ಲಿರ್ತಕ್ಕಂಥ ನರಗಳು ಆಕ್ಟಿವೇಶನ್ ಇಲ್ಲದೆ ಕೈಯು ಕಾಲು ಎತ್ತಕ್ಕೇ ಆಗದಿದ್ದ ಹಾಗೆ, ತಲೆ ಹೀಗೆ ಬಿದ್ದು ಹೋದಾಗೆ, ದೇಹ ಸತ್ತ ಹೆಣಕ್ಕೆ ಸಮಾನವಾಗಿ ಇಟ್ಟುಬಿಡ್ಬೋದು. ಇದು ಕೊನೆ ಕಾಲಕ್ಕಾದರೂ ಆಗಬಹುದು. ಇಂತಹ ಒಂದು ಮಹಾ ಗೋವು ಆಗಿರ್ತಕ್ಕಂಥ ಸುರಭಿಯನ್ನ ಸ್ಮರಣೆ ಮಾಡಿಕೊಂಡ್ರೆ ಕೇಳಿದ್ದು ಕೊಡುತ್ತೆ ಅಂತ ಆ ದೇವಿ ಜಗನ್ಮಾತೆ ಆಶೀರ್ವಾದ ಮಾಡಿ ಈ ಸುರಭಿಯನ್ನು ನಾಮಕರಣ ಕೊಟ್ಟು ತನ್ನ ತೇಜಸ್ಸನ್ನು ಅದರೊಳಗೆ ಕೊಟ್ಟು ಪೂರ್ತಿಯಾಗಿ ಇದನ್ನು ಕೊಟ್ಟು ಬಿಡ್ತಾರೆ. ಆಗ ಇವರು ಕೇಳ್ಕೊಂತಾರೆ, ನನ್ನ ಆಶ್ರಮದಲ್ಲಿ ಎಲ್ಲರಿಗೂ ಊಟ ತಿಂಡಿಗಳನ್ನು ಕೊಡುವಂತ. ಆಗ ಬಹಳ ಚೆನ್ನಾಗಿ ಆ ಗೋವು ಮುಖಾಂತರವಾಗಿ ಎಷ್ಟು ಕಾರ್ಯ ಸಿದ್ಧಿ ಆಗತ್ತೆ ಅಂದ್ರೆ, ಕೇಳಿದ್ದು ಅವರದಾಗತ್ತೆ, ಕೇಳಿದ್ದು ಬರ್ತಾ ಇರುತ್ತೆ. ಆ ಗೋವು ಮುಖಾಂತರ ಅಷ್ಟು ಶಕ್ತಿಗಳನ್ನು ತೇಜಸ್ಸು ಬರುತ್ತೆ. ಹಾಲು ಕೊಡು ಅಂದ್ರೆ ಹಾಲು ಕೊಡುತ್ತೆ, ನಮಗೆ ಮಕ್ಕಳೆಲ್ಲರಿಗೂ ಹಣ್ಣುಗಳನ್ನು ಕೊಡು ಅಂದ್ರೆ ಹಣ್ಣುಗಳು ಕೊಡುತ್ತೆ, ಆಶ್ರಮ ನಿವಾಸಿಗಳಿಗೆ ಶಾಂತಿ ಕೊಡು ಅಂದ್ರೆ ಶಾಂತಿ ನೆಮ್ಮದಿ ಕೊಡುತ್ತೆ, ಊಟ ಉಪಚಾರಗಳು ಕಮ್ಮಿ ಆಗಿದ್ರೆ ದವಸ ಧಾನ್ಯ ಎಲ್ಲವೂ ಅಭಿವೃದ್ಧಿ ಕೊಡುತ್ತೆ, ಎಲ್ಲರಿಗೂ ಮನಃಶಾಂತಿ ಜೊತೆಗೆ ಪೂಜೆ ಪುನಸ್ಕಾರ ಮಾಡಕ್ಕೆ ಹೂಗಳಾಗಿರ್ತಕ್ಕಂಥ ಮಕ್ಕಳನ್ನ ಕೊಡ್ತಾರೆ, ಸಂತಾನ ಇಲ್ಲದೆ ಇರೋ ಸಂತಾನ ಕೊಡ್ತಾರೆ. ಆಶ್ರಮ ಅಂತೂ ಬಹಳ ಸಮೃದ್ಧಿಯಾಗಿರುತ್ತೆ. ಇಷ್ಟೆಲ್ಲ ಚೆನ್ನಾಗಿರ್ತಕ್ಕಂಥ ಆಶ್ರಮಕ್ಕೆ ಒಂದು ರಾಜನು ಕಾಲಿಡ್ತಾನೆ. ಆ ರಾಜನು ಕಾಲಿಟ್ಟಾಗ ಮಿಂಚು ಗುಡುಗು ಸಿಡಿಲು ಡಗ 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 ಡಗಡ ಅನ್ನತ್ತೆ. ಅಂದರೆ ಅವನು ರಾಜ ಪೂಜೆಯನ್ನ ಮಾಡತಕ್ಕಂಥ ವಿಧಾನದಲ್ಲಿ ದೊಡ್ಡ ಯಶಸ್ವಂತ. ಇಡೀ ಭರತಖಂಡವನ್ನೇ ರಾಜ್ಯವನ್ನು ಆಳ್ತಕ್ಕಂಥವನು, ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥವನು. ಅಂಥ ಒಂದು ಮಹಾರಾಜ ಗುರುಗಳನ್ನ ಗೌರವಿಸೋದು ಎಷ್ಟು ಚೆನ್ನಾಗಿ ಗೌರವಿಸ್ತಿದ್ದ ಅಂದ್ರೆ, ಅವನಷ್ಟು ಗೌರವ ಯಾರು ಇಡೀ ಜಗತ್ತಲ್ಲಿ ಕೊಟ್ಟಿಲ್ಲ ಅನ್ನೋದಕ್ಕೆ ಅವನೊಬ್ಬನೇ ಸಾಟಿ, ಅವನೇ ಸಾಟಿ. ಅಷ್ಟು ಚೆನ್ನಾಗಿ ದೈವಭಕ್ತಿ ಇತ್ತು ಅಂದ್ರೆ ದೇವರ ಪೂಜೆ ಪುನಸ್ಕಾರ ಕೂಡ ಕೂತಲ್ಲೇ ಪೂಜೆ ಅಂದ್ರೆ ಅವನು ಯಾವ ಕ್ಷಣದಲ್ಲಿ ಯಾವ ನಿಮಿಷದಲ್ಲೂ ಎಲ್ಲಿದ್ರೂ ಸಹ ಪೂಜೆ ಮಾಡೇ ಅವನ ಕೈಂಕರ್ಯ ದಿನ ಕೈಂಕರ್ಯವನ್ನ ಮಾಡ್ತಿದ್ದವನು ಮಹಾರಾಜ ತೇಜೋವಧ.
ಅಂಥ ಒಂದು ವಧಿಷ್ಠವಾಗಿರ್ತಕ್ಕಂಥ ಗಂಧ ರಾಜ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಗಂಧರಾಜ ಅಂತಕ್ಕಂಥದ್ದು, ಗಾಂಧಿ ರಾಜ ಅಂತಕ್ಕಂಥದ್ದು, ಗಾಂಡೀವ ರಾಜ ಅಂತಕ್ಕಂಥದ್ದು, ಈ 3 ನಾಮಕರಣಗಳು ಅವನಿಗಿರ್ತಕ್ಕಂಥದ್ದು. ಗಂಧರಾಜ ಅಂದ್ರೆ ಸುಗಂಧ ಪರಿಮಳ. ಆ ರಾಜ ಬರ್ತಾ ಇದ್ದ ಹಾಗೆ ಅವನಲ್ಲೇ ಒಂದು ಪರಿಮಳ ಉದ್ಭವಿಸ್ತಿತ್ತು. ಯಾಕಂದ್ರೆ ಅವನಲ್ಲಿರ್ತಕ್ಕಂಥ ಗೌರವ ಅಷ್ಟೇ ಘನತೆ ಇರ್ತಿತ್ತು. ಅದಕ್ಕೆ ಎಷ್ಟೋ ಜನ ಪೂಜೆ ಪುನಸ್ಕಾರ ಮಾಡಿದಾಗ ನೀವು ದೇವರ ಮನೆ ನೋಡಿದಾಗ ಆಹಾ ಏನು ಸುಗಂಧ ನೋಡಿ, ದೇವರ ಸಾನ್ನಿಧ್ಯ ಇದೆಯಾ ನೋಡಿ ಅಂತೀವಿ. ಅದೇ ರೀತಿ ಕೆಲವರಿಗೆ ಆ ಕಳೆ ತೇಜಸ್ಸು ತಾನು ಎಷ್ಟು ಜನ ಪೂಜೆ ಪುನಸ್ಕಾರ ಮಾಡ್ತಾರೋ ಅವ್ರು ನೋಡಕ್ಕೆ ವಿಕೂರವಾಗಿ ವಿಕಾರವಾಗಿ ಇದ್ದರೂ ಸಹ ಅವರಲ್ಲಿ ಒಂದು ತೇಜಸ್ಸು ಕಾಣ್ತಿದೆ ನೋಡಿ, ಅವ್ರು ಕಳಕಳೆಯಾಗಿದ್ದಾರೆ ಅಂತಾರೆ. ಹಾಗೆ ಅವರು ಊಟ ಉಪಚಾರ ಮಾಡ್ತಾ ಇದ್ದ ಕ್ರಮದಲ್ಲಿ ಅವರು ಹೇಗಿರ್ತಾರೆ, ಅವರ ತೇಜಸ್ಸು ಅಂದ್ರೆ ಅವರಲ್ಲಿ ಯಾವ ಕಾರಣಕ್ಕೂ ದುರ್ಗಂಧಗಳೇ ಬರ್ತಿರಲಿಲ್ಲ. ಅದಕ್ಕೆ ಒಂದು ಅಜ್ಜ ಇದ್ರು, ಎಲ್ಲಿ ಇದೇ ಗದಗ್ಗು ರಾಯಚೂರು ಹತ್ತಿರಕ್ಕೆ. ಅಂತಹ ಒಂದು ಅಜ್ಜ ಯಾವಾಗಲೂ ಇಲ್ಲ ರಾಯಚೂರಿಗೆ ಹೋಗೋರು, ಇಲ್ಲ ಗದಗ್ ಹತ್ರ ಬರೋರು, ಇಲ್ಲದೇ ಇದ್ರೆ ಎಲ್ಲಾದ್ರೂ ಹೀಗೆ ಹುಬ್ಬಳ್ಳಿ ಧಾರವಾಡ ಕಡೆ ಬರೋರು. ಹೀಗೆ ಬಂದಾಗ ಅವರಿಗೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಅವ್ರು ಎಲ್ಲಿ ಕೂತ್ಕೊಂತ ಇದ್ರು, ಅವರು ಬಿಡ್ತಾ ಇರತಕ್ಕಂಥ ಗಾಳಿ ಮುಖಾಂತರವಾಗಿ ಗಂಧದ ವಾಸನೆ ಬರ್ತಿತ್ತು. ಅಂದ್ರೆ ಸುಗಂಧ ವಾಸನೆ, ಏನಿಲ್ಲಿ ಗಂಧದ ಮರ ಕಡಿದು ಬಿಟ್ರ ಅಂತಿದ್ರು. ಹಾಗೆ ಅವರು ಇರ್ದಿದ್ದೇ ಹಾಗೆ ಅಷ್ಟು ಆನಂದವಾಗ್ತಿತ್ತು. ಆ ಗಂಧ ಸುಗಂಧ ಅಂದ್ರೆ ತನ್ನ ದೇಹವನ್ನೇ ಪೂರ್ತಿ ಶುಚಿರ್ಭೂತ ಮಾಡ್ಕೊಂಡಿರ್ತಕ್ಕಂಥವ್ರು. ಹಾಗಿರ್ಬೇಕು. ಅಂತ ಒಂದು ರಾಜ ಬರ್ತಾ ಇದ್ದಾಗಲೇ ಸುಗಂಧ ಪರಿಮಳವಾಗಿರ್ತಿತ್ತು. ಆ ತೇಜಸ್ ಅವ್ರು ಬರ್ತಾ ಇದ್ದಾರೆ ಅಂದ್ರೇನೆ ಎಲ್ಲಿಂದ ಆದರೂ ಕುದುರೆ ಶಬ್ದಗಳು, ಅವ್ರು ಕುದುರೆ ತಗೊಂಬರದೇ ಇದ್ರು ಆ ಕುದುರೆ ಪ್ರಾಣಿ ಪಕ್ಷಿಗಳು ಎಲ್ಲರೂ ಎದ್ದು ನಿಂತ್ಕೊಂಡು ಅವ್ರನ್ನ ಗೌರವಿಸ್ತಿತ್ತು. ಭಾರತ ಖಂಡದಲ್ಲಿ ಅಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಅವರು ಶರಣಾಗತ ನಮಸ್ಕಾರ ಮಾಡ್ತಿತ್ತು. ಅಂದ್ರೆ ಇಂಥ ಒಂದು ಮಹಾರಾಜನಾಗಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಇಂಥ ಒಂದು ಗಾಂಡೀವ ಪ್ರದೇಶ ಅಂದ್ರೆ ಯಾವತ್ತು ಬಿಲ್ಲು ಬಾಣ ಇಟ್ಕೊಳ್ಳದೇನೆ ಹೋಗ್ತಾ ಇರಲಿಲ್ಲ. ಯಾವತ್ತು ಜೊತೆಯಲ್ಲಿ ಬಿಲ್ಲು ಬಾಣ ಇದ್ದೇ ಇರ್ತಿತ್ತು. ಯಾರನ್ನ ಬೇಕಾದರೂ ಬಿಟ್ಟಿರ್ತಿರೋ, ಬಿಲ್ಲು ಬಾಣ ಬಿಡ್ತಿರಲಿಲ್ಲ. ಯಾಕಂದ್ರೆ ಸಾಕ್ಷಾತ್ ಬಿಲ್ಲು ಬಾಣವನ್ನು ಕೊಟ್ಟಿರತಕ್ಕಂಥದ್ದು ಮಹಾವಿಷ್ಣು. ಅಂತ ಒಂದು ಮಹಾವಿಷ್ಣುವನ್ನ ಪೂಜೆ ಪುನಸ್ಕಾರವನ್ನು ಮಾಡಿ ಒಳ್ಳೆ ಶಕ್ತಿಗಳನ್ನು ಪಡೆದಿರತಕ್ಕಂಥವ್ರೆ ಈ ಮಹಾರಾಜ. ಇವರು ಬೇಟೆಗೆ ಹೋಗಿದ್ದಾಗ ಆ ಬೇಟೆನ ಆಡ್ಕೊಂಡು ಲಾಯಸ್ವಾಗಿ ಬಂದರು. ಅಲಾಯಸ್ವಾಗಿ ಬಂದಾಗ ಬಂದು ಇಲ್ಲಿ ಕೂತ್ಕೊಂತಾರೆ. ಬಂಡೆ ಮೇಲೆ ಕೂತಿದ್ದಾಗ ಅಲ್ಲಿ ಋಷಿಗಳ ಆಶ್ರಮದಿಂದ ಒಂದಷ್ಟು ಸೇವಕರೆಲ್ಲ ಹೋದ್ರು. ಅಯ್ಯೋ ಮಹಾರಾಜ, ನೀವು ಇಲ್ಲಿ ಬಂದ್ಬಿಟ್ಟಿದ್ದೀರಾ, ಬಹಳ ಸಂತೋಷ, ಬರೀ ನಮ್ಮ ಆಶ್ರಮ ಇಲ್ಲೇ ಪಕ್ಕದಲ್ಲಿ ಹತ್ರ ಅಂತಾರೆ. ಹೌದಾ, ನಡೀರಿ ಹೋಗೋಣ, ಹಾಗಾದ್ರೆ ಗುರುಗಳು ಇಲ್ಲಿ ಇದ್ರೆ ತುಂಬಾ ಸಂತೋಷ ವಸಿಷ್ಠ ಮಹರ್ಷಿಗಳು ಅಂತ ಹಾಗೆ ಕರ್ಕೊಂಡ್ಬರ್ತಾರೆ. ವಸಿಷ್ಠ ಋಷಿಗಳಿಗೆ ಆಶ್ರಮಕ್ಕೆ ಪ್ರವೇಶ ಮಾಡಿದ್ರು. ಪ್ರವೇಶ ಮಾಡಿದ ತಕ್ಷಣ ಗುರುಗಳೇ ಸಾಷ್ಟಾಂಗ ನಮಸ್ಕಾರ. ಅಯ್ಯೋ ಗುರು ಸೇವೆ ಸಿಕ್ತು, ನನಗಿವತ್ತು ಒಳ್ಳೆ ಗುರುವಾರ, ಬಹಳ ಸಂತೋಷವಾಯಿತು ಅಂತ ಹೇಳಿ ಆ ಗುರುಗಳನ್ನು ನಮಸ್ಕಾರ ಮಾಡಿದ್ರು. ಗುರುವಾರದ ದಿವಸ ಗುರುವಾರವೇ ಬಂದ ಹಾಗೆ ಒಂದು ಸಂತೋಷವಾಗಿತ್ತು. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಎಲ್ಲೋ ಆ ತೇಜಸ್ಸು, ತನ್ನ ತೇಜಸ್ ಜೊತೆಗೆ ಇವನ ತೇಜಸ್ಗಿಂತ ಜಾಸ್ತಿ ತನಗೆ ಗೊತ್ತಿತ್ತು. ಏನು ಅಂದ್ರೆ ತನ್ನಲ್ಲಿ ಎಷ್ಟು ತೇಜಸ್ಸಿದೆ ಅದು ಹೊರಗಡೆ ಚಿಮ್ತಾ ಇರುತ್ತೆ ಅಂತ. ಅದು ಗುರುಗಳ ಋಷಿಗಳು ಅಂದ್ರೆ ಆ ವಸಿಷ್ಠ ಋಷಿಗಳಿರೋ ತೇಜಸ್ಸು. ಅದಲ್ಲದೆ ಎಲ್ಲೋ ದೂರದಲ್ಲಿ ಒಂದು ಮರದ ಹಿಂದ್ಗಡೆ ಒಂದು ಪ್ರಕಾಶಮಾನವಾಗ ಒಂದು ಬೆಳಕು ಕಾಣ್ತಿತ್ತು. ಏನಲ್ಲಿ ಬೆಳಕು ಕಾಣ್ತಾ ಇದೆ ಅಂತ ಆಶ್ಚರ್ಯಚಕಿತವಾಗಿ ಕೇಳಿದೇನೆ ಸುಮ್ಮನೆ ಹಾಗೇ ಇರ್ತಾರೆ. ಸುಮ್ಮನೆ ಇದ್ದ ಹಾಗೆ ನೋಡ್ಕೊಂಡು ಈ ಕಡೆನೇ ನೋಡ್ತಾ ಇದ್ದಾರೆ. ವಸಿಷ್ಠ ಹೇಳ್ತಾರೆ, ಏನು ಆ ಕಡೆನೇ ನೋಡ್ತಾ ಇದೆಯಾ ಅಂತ. ಇಲ್ಲ, ಈ ತೇಜಸ್ಸಿನ ಒಂದು ವರ್ಚಸ್ಸನ್ನ ತಾವು ಕೊಟ್ಟ ಹಾಗೆ ಅಲ್ಲೆಲ್ಲೋ ಮರದ ಪಕ್ಕದಲ್ಲಿ ಒಂದು ವರ್ಚಸ್ಸಿದೆ ಅಂತ. ಅದೆಲ್ಲ ಆಮೇಲೆ ಮಾತಾಡೋಣ, ವಿಶ್ರಾಮಿಸ್ಕೋ. ಈ ವಿಶ್ರಾಂತಿ ಆದಮೇಲೆ ಕೈಕಾಲು ಮುಖಾಲ ತೊಳ್ಕೊಂಬ, ಊಟದ ಉಪಚಾರ ಮಾಡ್ತೀನಿ. ಇಲ್ಲ ಗುರುಗಳೇ, ನಾವು ಆಶ್ರಮದಿಂದ ನಾವು ನಮ್ಮ ರಾಜ್ಯಕ್ಕೆ ತೆರಳಿಬಿಡ್ತೀವಿ, ಸ್ವಲ್ಪ ಆಯಾಸ ಆಗಿತ್ತು, ಅದಕ್ಕೆ ಕೂತ್ಕೊಂಡಿದ್ದೀವಿ ಅಷ್ಟೇ. ಯಾಕೆಂದರೆ ಯಾಕಪ್ಪ ಅಷ್ಟು ಬೇಜಾರು ಮಾಡ್ಕೊತೀಯ ಅಂತ. ಇಲ್ಲ ನಾನು ಒಬ್ಬನೇ ಬಂದಿದ್ರೆ ಏನೋ ಪರವಾಗಿಲ್ಲ, ಉಪಾಸನೆ ಎಲ್ಲ ಮಾಡ್ಕೋಬೋದಾಗಿತ್ತು, ಆತಿಥ್ಯ ಸ್ವೀಕರಣೆ ಮಾಡ್ಬೋದಾಗಿತ್ತು. ನನ್ನ ರಾಜ್ಯದ ಎಲ್ಲ ಪೂರ್ತಿ ಸೈನ್ಯ ಜೊತೆ ಬಂದಿದ್ದೀನಿ. ಯಾಕೆಂದರೆ ದೊಡ್ಡ ಬೇಟೆಗೆ ಹೋಗಬೇಕಾಗಿತ್ತು. ಸುಮಾರು 6 ತಿಂಗಳಾಗೋಗಿತ್ತು ಆ ಬೇಟೆ ಇಲ್ಲದೆ. ಎಲ್ರಿಗೂ ಊಟ ಉಪಚಾರಕ್ಕೋಸ್ಕರ ಆ ಬೇಟೆಗಳಿಗೆ ಹೋಗಿದ್ವಿ ಅಂತ. ಇರಲಿ ಪರವಾಗಿಲ್ಲ, ಅದಕ್ಕೇನಂತೆ ಅಂತ. ಛೇ ನೀವೇನು ಗುರುಗಳೇ ಹಿಂಗೆ ಅಂದ್ಕೊಂಡ್ರೆ, ನಮ್ಮಲ್ಲಿ ರಾಜ್ಯದಲ್ಲಿ ಬಹಳ ದಂಪತಿಗಳು ಅಂದರೆ ಗಂಡನ ಜೊತೆಗೆ ಸೇವೆ ಮಾಡೋಕ್ಕೆ ಅವ್ರ ಹೆಂಡತಿರು ಬಂದ್ಬಿಟ್ಟಿದ್ದಾರೆ. ದೊಡ್ಡ ಸೈನ್ಯನೇ ಬಂದ್ಬಿಟ್ಟಿದೆ. ಆ ಸೈನ್ಯ ಜೊತೆ ಎಲ್ಲರೂ ಬಂದ್ಬಿಟ್ಟಿದ್ದೀವಿ ಅಂತ. ಅಯ್ಯೋ ಅದು ಯಾವ ಮಹಾ ಬಿಡಿ, ಅದಕ್ಕೇನಂತೆ ಅಂತ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ನಾನು ಇಷ್ಟೊಂದು ಜೊತೆ ಬಂದಿದ್ದಂತೆ ಅತಿಥಿ ಸ್ವೀಕಾರಕ್ಕೆ ಬೇರೆ ಕರೀತಾ ಇದ್ದಾರೆ. ಅತಿಥಿ ಸ್ವೀಕಾರ ಅಂದ್ರೇನೋ ಊಟ ಉಪಚಾರ ಮಾಡ್ಕೊಂಡೇ ಹೋಗಬೇಕು ಅಂತ. ಇಷ್ಟು ಜನಕ್ಕೆ ಎಲ್ಲಿಂದ ಮಾಡ್ತೀರಾ? ಬೇಡ ಗುರುಗಳೇ ಪರವಾಗಿಲ್ಲ ಅಂತ. ಇಲ್ಲ ಇದು ನನ್ನ ಆಜ್ಞೆ, ನೀನು ಇಲ್ಲಿ ಊಟ ಉಪಚಾರ ಮಾಡ್ಕೊಂಡೇ ಹೋಗಬೇಕು ಅಂತಾರೆ. ಅವ್ರು ಊಟ ಉಪಚಾರಕ್ಕೆ ಮಾಡ್ಕೊಳ್ಳೋ ಕಾಯ್ತಾ ಇದ್ದಾರೆ. ನೀವು ಎಲ್ಲ ರೆಡಿ ಮಾಡ್ತಾ ಇರಿ, ನಾನು ಯಾವತ್ತಾದರೂ ಎಲ್ಲಾದರೂ ಒಂದು ಟೈಮ್ ಇದ್ದ ಪಕ್ಷದಲ್ಲಿ ಅದೃಷ್ಟವಶ ಬಂದೆ ಅಲ್ವಾ? ಗುರುಜಿ, ನೀವು ಹೇಳ್ತಿದ್ರಿ ವಸಿಷ್ಠ ಮಹರ್ಷಿಗಳು ಆತಿಥ್ಯವನ್ನ ಸ್ವೀಕರಿಸುವಂತ ಗಾಂಡೀವರಾಜನ್ಗೆ ಹೇಳ್ತಾರೆ. ಮುಂದೆ ಗುರುಜಿ? ಈ ಗಾಂಡೀವರಾಜನ್ಗೆ ಆಶ್ಚರ್ಯವಾಯಿತು, ಇಷ್ಟೋ ಜನಕ್ಕೆ ಮಾಡೋದು. ಆಯ್ತು ಗುರುಗಳೇ, ಒಂದು ಕೆಲಸ ಮಾಡ್ತೀನಿ, ಅವ್ರಿಗೆಲ್ಲ ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಅವ್ರಿಗೆಲ್ಲ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ತರಿಸ್ಕೊಟ್ಬಿಡ್ತೀನಿ, ಆಮೇಲೆ ನಾವು ಮಾಡ್ಕೊಳ್ಳೋಣ, ನಾವು ಇಷ್ಟು ಜನ ಬರ್ತೀವಿ. ನಾನು ಹೇಳ್ದಾಗ ನೀನು ಕೇಳಬೇಕು. ಯಾತಕ್ಕೋ ಗುರುಗಳ ಮಾತು ಬೇಜಾರು ಮಾಡ್ಕೊಳ್ತೀವಿ, ಗುರು ಶಾಪ ಆಗತ್ತೆ ಅಂತ. ಆಯಿತು ಅಸ್ತು ಅಂತ ನಮಸ್ಕಾರ ಮಾಡ್ಕೊಂಡ್ಬಿಡ್ತಾನೆ. ಆಯಿತು ಅಂತ ಬಂದರು. ಒಬ್ಬೊಬ್ಬರೇ ಕೂತ್ಕೋಬೇಕು. ಇಲ್ಲಿ ಇವರು ವಸಿಷ್ಠ ಋಷಿಗಳು ಒಳಗೆ ಹೋಗ್ತಾರೆ. ಒಳಗೆ ಹೋಗ್ಬಿಟ್ಟು ಸ್ಮರಣೆ ಮಾಡ್ಕೊತಾರೆ. ಎಲ್ಲಿ ಆ ಬೆಳಕು ಇವ್ರು ನೋಡ್ತಾ ಇದ್ನಲ್ಲ ಆ ಜಾಗದಲ್ಲಿ, ಆ ಬೆಳಕು ಜಾಗದಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ಹೋಗಿ ಸ್ಮರಣೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಾರೆ. ಯಾರಿಗೆ ಸ್ಮರಣೆ ಮಾಡೋದು ನಿಮಗೆ ಗೊತ್ತಿದೆಯಲ್ಲ.
ಯಾರು ಜಗನ್ಮಾತೆ ಶ್ರೀಚಕ್ರ ಉಪಾಸನೆ ಮಾಡಿ ಕೊಟ್ಟಿರ್ತಕ್ಕಂಥ ಸುರಭಿ ಗೋ, ಆ ಗೋವು ಅಲ್ಲೇ ಇತ್ತು. ಅದಕ್ಕೆ ಮರದ ಮುಖಾಂತರವಾಗಿ ಅಲ್ಲೇ ಇರತಕ್ಕಂಥ ಒಂದು ಸಾನ್ನಿಧ್ಯ ಇಂಥ ಒಂದು ತೇಜಸ್ಸು ವರ್ಚಸ್ಸನ್ನ ಪರಿಪೂರ್ಣವಾಗಿ ಅನುಗ್ರಹವನ್ನು ಕೊಡ್ತು. ಈ ತೇಜೋ ವರ್ಚಸ್ಸನ್ನ ಅನುಗ್ರಹವಾಗಿ ಕೊಟ್ಟಿರತಕ್ಕಂಥ ಆ ಬೆಳಕಿನ ಮುಖಾಂತರವಾಗಿ ಕೂತಿದ್ದಿದ್ಯಾರೋ ವಸಿಷ್ಠ ಋಷಿಗಳು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ವಸಿಷ್ಠ ಋಷಿಗಳು ಪ್ರಾರ್ಥನೆ ಮಾಡಿಕೊಂಡ್ರು, ಬಹಳ ಸಂತೋಷ ಮಾಡಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿದ್ರು. ಇವನಿಗೆ ಆಶ್ಚರ್ಯ, ಆ ಕಡೆನೇ ದಿಕ್ಕಲ್ಲೇ ಮನಸ್ಸು ಈ ರಾಜನಿಗೆ. ಈ ರಾಜ ಬಂದು ನೋಡ್ತಾ ಇರೋದಕ್ಕಿಂತ ಊಟ ಉಪಚಾರ ಅಲ್ಲಿ ಹೇಳಿ ಬಂದಾಯಿತು. ಏನು ರೆಡಿ ಆಗೋಯ್ತು ಊಟ, ಮಹಾರಾಜರೇ ಊಟ ಕೇಳಿ ಅಂದರು. ಏನು ಸಮೃದ್ಧಿ ಭೋಜನ, ಏನು ಚೆನ್ನಾಗಿದೆ ಭಕ್ಷ್ಯ ಭೋಜನಗಳು, ಅದು ರುಚಿ ಬೇರೆ, ಇಂಥ ರುಚಿ ನಾನೆಲ್ಲೂ ನೋಡಿಲ್ಲಪ್ಪ ಅಂತ ಮಹಾರಾಜ ಎಲ್ಲ ಸೈನಿಕಗೂ ಹೋಗ್ತಾ ಇದೆ. ಎಷ್ಟು ಜನ ಸಾಲಾಗಿ ಕೂತಿದ್ದಾರೆ ಆಶ್ರಮದ ಆಚೆ, ದಾರಿ ಹೋಗ್ತಾ ಉದ್ದಕ್ಕೂ ಎಲ್ಲರೂ ಊಟಕ್ಕೂ ಉಪಚಾರ ಕೊಡ್ಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೈಕಾಲು ಮಖ ತೊಳ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಬೆಳ್ಳಿ ಬಟ್ಲುಗಳೇ, ಪ್ರತಿಯೊಬ್ಬರಿಗೂ ಬೆಳ್ಳಿ ತಟ್ಟೆಗಳೇ. ಏನು ಮಹಾರಾಜರು ನೋಡ್ತಾರೆ, ಅಯ್ಯೋ ಈ ಜನಗಳಿಗೆ ಎಲ್ರಿಗೂ, ನಮ್ಮಲ್ಲಿರ್ತಕ್ಕಂಥ ಸೈನಾಧಿಪತಿಗಳಿಗೂ ಅವರಲ್ಲಿರ್ತಕ್ಕಂಥ ಸಂಸಾರಕ್ಕೆ ಎಲ್ಲರಿಗೂ ಇಷ್ಟೆಲ್ಲ ಭಕ್ಷ್ಯ ಭೋಜನಗಳು ಅಲ್ಲದೆ ಎಲ್ಲರಿಗೂ ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟಗಳು, ಹೇಗೆ ಬರಕ್ಕೆ ಸಾಧ್ಯಪ್ಪ, ಇದೇನೋ ಮಾಯೆ ಮಾಡಿರಬೇಕು ಅಂತ ಒಳಗೊಂದು ಯೋಚನೆ. ಕೈ ತೊಳ್ಕೊಳಕ್ಕೆ ಹೋಗಿದ್ರು. ಆ ಕಡೆ ಕೈ ತೊಳ್ಕೊಳಕ್ಕೆ ಹೋದಾಗ ವಸಿಷ್ಠ ಋಷಿಗಳ ಶಿಷ್ಯರು ಬಂದರು. ಏನಪ್ಪ ಅದು ವಿಶೇಷ, ನಮಗೂ ಗೊತ್ತಿಲ್ಲ ಗುರುಗಳೇ, ನಮ್ಮ ಗುರುಗಳಿಗೆ ಎಷ್ಟು ಗೊತ್ತೋ ಅಷ್ಟೇ ಗೊತ್ತು. ಕರೆಕ್ಟ್, ಆಗಿರ್ಬೇಕು ಡಿಸಿಪ್ಲಿನ್ನು. ನಿಮ್ಮ ಕೆಲಸ ಎಷ್ಟು ಅಷ್ಟು ನೋಡ್ಕೋಬೇಕು, ಆವಾಗಲೇ ನಿಜವಾದ ಶಿಷ್ಯರು. ಕೆಲವರು ಇದ್ದಾರೆ ಶಿಷ್ಯರು, ಇಲ್ಲಿಂದ ಅಲ್ಲಿ ಊದೋದು, ಅಲ್ಲಿಂದ ಮತ್ತೊಂದು ಕಡೆ ಊದೋದು, ಹೀಗೆಲ್ಲ ಊದ್ತಾ ಕೂತ್ಕೊಂಡ್ರೆ ಜೀವನ ಪೂರ್ತಿ ಉದ್ಧಾರ ಆಗಲ್ಲ ನೀವುಗಳು. ಅರ್ಥ ಆಯ್ತಾ? ನಿಮಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಮಾಡಿಕೊಂಡ್ರೆ ಆವಾಗ ನಿಜವಾದ ಗುರುಗಳು ಶಿಷ್ಯರಾಗ್ತೀರ. ಇಲ್ಲದೇ ಇದ್ರೆ ಯಾವ ಕಾಲಕ್ಕೂ BBC ನ್ಯೂಸ್ ಥರ ಊರೆಲ್ಲ ಹರಡ್ಕೊಂಬರ್ತೀರ, ಯಾರಿಗೂ ಹೇಳಲ್ಲ ಅಂತ ಒಂದು 40,000 ಜನ ಕೇಳಿರ್ತೀರ. ಹಾಗೆಲ್ಲ ಮಾಡಿಕೊಂಡ್ರೆ ಪ್ರಯೋಜನವಿಲ್ಲ. ಅದು ನಿಜವಾದ ಶಿವಭಕ್ತಿ, ನಿಜವಾದ ಗುರುಭಕ್ತಿ ಅಂದರೆ ಹಾಗಿರ್ಬೇಕು. ಈ ಕಿವಿಲ್ ಕೇಳ್ಬೇಕು, ಆ ಕಿವಿಲ್ ಬಿಟ್ಬಿಡ್ಬೇಕು, ನನಗೆ ಯಾಕಪ್ಪ ಅನ್ನೋದರ ಇರಬೇಕು. ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ಆಗ ಗೊತ್ತಿಲ್ಲದೆ ಇದ್ದಾಗ ಇವನೇನು ಮಾಡಿದ, ಮೆತ್ತಗೆ ನಾನೇ ಹೋಗಿ ನೋಡ್ತೀನಿ ಅಂಥೇಳಿ ಸುತ್ಕೊಂಡು ಹೋಗ್ತಾ ಇರ್ತಾನೆ. ಸುತ್ಕೊಂಡು ಹೋಗಿ ನೋಡ್ತಾನೆ, ಒಂದು ಹಸು ಮಾತ್ರ ಇರುತ್ತೆ. ಇದೇನು ಬರೀ ಹಸು ಇದೆಯಲ್ಲ, ಏನು ಕಾಣಿಸ್ತಾ ಇಲ್ವಲ್ಲ ಅಂತಾನೆ. ಆ ಕಡೆ ಹಸುನ ಈ ಕಡೆ ಹಿಂಗೆ ಬರೋಷ್ಟರಲ್ಲಿ ಹಸು ಈ ಕಡೆ ತಿರುಗಿ ನೋಡುತ್ತೆ ಅಂತ ನಗತ್ತೆ. ಹಸು ನಗ್ತಾ ಇದೆಯಾ ಅಂತ ಇವನು ಈ ಕಡೆ ತಿರುಗಿ ನೋಡ್ತಾನೆ, ಯಾರು ಇಲ್ವಲ್ಲ ಅಂದಾಗ ಹಸು ನಗ್ತಾ ಇರುತ್ತೆ. ಅಂದರೆ ಆ ಕಾಲದಲ್ಲಿ ಹಸುಗಳು ಪ್ರಾಣಿಗಳು ಮಾತಾಡ್ತಾ ಇತ್ತು ಅನ್ನೋದು ಸತ್ಯವಾದ ವಾಡಿಕೆ ಇತ್ತು. ಅಂತ ಒಂದು ಸಮಯದಲ್ಲಿ ಈ ಮುಂದಿನ ಕಲಿಯುಗದಲ್ಲೂ ಅಷ್ಟೇ, ಎಲ್ಲೆಲ್ಲಿ ಕಲ್ಲು ನಂದಿಗಳಿದೆಯೋ, ಎಲ್ಲೆಲ್ಲಿ ಪ್ರಾಣಿಗಳ ಪ್ರತಿಷ್ಠಾಪನೆ ಅಂದರೆ ವಿಗ್ರಹದ ಜೊತೆಗೆ ಪ್ರಾಣಿಗಳನ್ನ ಪ್ರತಿಷ್ಠಾಪನೆ ಮಾಡಿದ ಕಲ್ಲುಗಳಲ್ಲಿ, ಅದೆಲ್ಲ ಎದ್ದು ನಿಂತ್ಕೊಳ್ಳುತ್ತೆ. ಇದೇ 2012 ಜಾಸ್ತಿ ದೂರ ಇಲ್ಲ, ಎಲ್ಲ ಎದ್ದು ನಿಂತ್ಕೊಳ್ಳುತ್ತೆ. ಎಲ್ಲರೂ ಮಾತು ಆಡುತ್ತೆ, ಗರ್ಜನೆ ಮಾಡಿಸೋಕೆ ಸಿಂಹ ಗರ್ಜನೆ ಮಾಡುತ್ತೆ, ನಂದಿಗಳು ಎದ್ದು ಓಡಾಡುತ್ತವೆ. ದೊಡ್ಡ ದೊಡ್ಡ ಬೃಹಾಕಾರದಲ್ಲಿರ್ತಕ್ಕಂಥ ನಂದಿ ಕೂಡ ಮಾತಾಡೋಕ್ಕೆ ಅವಕಾಶಗಳು ನಡೆಯುತ್ತೆ. ಇದು ಕಲಿಯುಗದ ಸತ್ಯ ಘಟನೆ. ಅದಕ್ಕೆ ಹೇಳ್ತಾರೆ, ಕಲ್ಲಿನ ಕೋಳಿ ಕೂಗತ್ತೆ, ಕಲ್ಲಿನ ಡಮರುಗ ಹೊಡ್ಕೊಳ್ಳುತ್ತೆ. ಇದೆಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ನಡೆದಕ್ಕಂಥ ವಿಚಾರಗಳು ಎಷ್ಟು ಹೇಳಿರೋದು ಸತ್ಯ ಸತ್ಯ ಸತ್ಯ. ಆಗ ಇವರು ನೋಡ್ತಾರೆ, ಆ ಹಸುನ ಕೇಳ್ತಾರೆ, ಯಾಕಪ್ಪ ನಗ್ತಾ ಇದೆಯಾ ಅಂದಾಗ, ಏನಿಲ್ಲ ಸುಮ್ಮನೆ ನಕ್ಕೆ ಅಷ್ಟೇ ಅಂತಾನೆ. ಆ ಮಖ ನೋಡಿದ ಅಕ್ಷರಕ್ಕೆ ಆಗ ಅವನು ಗೊತ್ತಾಗತ್ತೆ, ಏನು ವರ್ಚಸ್ಸು, ಇದು ಸಾಧಾರಣ ಹಸು ಥರ ಕಾಣ್ತಾ ಇಲ್ಲ, ಯಾಕೋ ವಿಚಿತ್ರವಾಗಲ್ಲದೆ ಬಹಳ ತೇಜಸ್ಸಲ್ಲಿ ಕಾಣ್ತಾ ಇದೆ. ಅಂದರೆ ಯಾವತ್ತೂ ಒಬ್ಬ ಮನುಷ್ಯ ಏನಾದರೂ ಹೇಳಿದ್ರೆ ಸುಮ್ಮನೆ ಹೇಳ್ದೆ ಪ್ರಯೋಜನ ಇರುವಂತೆ, ಅದನ್ನು ಅರ್ಥಗರ್ಭಿತವಾಗಿ ವರ್ಣಿಸಿ ಹೇಳಬೇಕಂತೆ. ಹಾಗೆ ಅದರ ಜೊತೆಗೆ ಒಂದು ಸಂಗೀತ ಮ್ಯೂಸಿಕ್ ಇರಬೇಕು, ಅದರ ಜೊತೆಗೆ ಇದನ್ನು ಕೇಳಬೇಕು. ಆಗ ಸ್ವಲ್ಪ ತಲೆಗೆ ಹೋಗುತ್ತೆ. ವಿಜುವಲೈಸೇಷನ್, ಅದನ್ನು ಇನ್ನೂ ಚೆನ್ನಾಗಿ ನೋಡೋ ಅಂಥಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಇನ್ನೂ ಚೆನ್ನಾಗಿ ತಲೆ ಹೋಗುತ್ತೆ. ಅದಕ್ಕೆ ದಡ್ಡರಾಗಿರೋದು ಮಂದವಾಗಿರಬೇಕು, ಮಂದವಾಗಿದ್ದನ್ನು ಪರಿವರ್ತನೆ ಮಾಡಬೇಕು, ಪರಿವರ್ತನೆ ಆದವರು ಜ್ಞಾನಿಗಳನ್ನು ಮಾಡಬೇಕು. ಅದಕ್ಕೆ ಎಲ್ಲರನ್ನೂ ಜ್ಞಾನಿಗಳನ್ನು ಮಾಡೋಕ್ಕೆ ಜಗನ್ಮಾತೆ ಎಷ್ಟೋ ಮಟ್ಟಿಗೆ ಸ್ವಲ್ಪ ವಿಟ್ಯೆಗಳನ್ನು ನಮ್ಮ ಗುರುಗಳ ಮುಖಾಂತರವಾಗಿ ಕೊಟ್ಟಿದ್ದಾಳೆ. ನಾನಿರೋದು ಹಂಚಕ್ಕೆ, ಹಂಚ್ತಾ ಇರ್ತೀವಿ. ತಿನ್ನೋರು ಎಷ್ಟು ಜನ ಇದ್ದಾರೋ ತಗೊಂಡು ತಿನ್ನಿ, ತಿಂದಿದ್ದವರು ಬಿಡಿ, ವೇಸ್ಟ್ ಆಗೋ ಬದಲು ಇನ್ನೊಬ್ಬನು ತಗೊಂತಾನೆ. ಏನಂತೀರಾ? ನೀವು ತಗೊಂತಾ ಇರಿ, ಬಂದು